ಏನಾಗೈತೆ ನನ್ಗ ನಿನ್ನೆ ನಮ್ಮ ಸೈನ್ಸ್ ಟೈಮ್ಸ್ ಪತ್ರಿಕೆ ಪೇಜ್ನೊಳಗ ನಿನ್ನೆ ಟ್ರ್ಯಾಕ್ಟರ್ ಡಿಜೆ ಸೌಂಡ್ ಹತ್ಕೊಂಡು ಹೋಗುವಂತ ದೃಶ್ಯವನ್ನ ಮತ್ ಯಾರು ಹತ್ಕೊಂಡು ಹೊಂಟಿದ್ರಲ್ಲ ಅಂತ ಅವನ್ನ ಆತನ ಫೋಟೋವನ್ನ ನನ್ನ ಸೈನ್ಸ್ ಟೈಮ್ಸ್ ಪೇಜ್ ನಲ್ಲಿ ಬಿತ್ತರ ಮಾಡಿದ್ನಿ. ಆ ಬಿತ್ತರಗೊಂಡದಕ್ಕ ಏನೈತ್ರಿ, ಇವತ್ತು ಬೆಳಿಗ್ಗೆ ಎನ್ ಎಸ್ ಎಫ್ ನಲ್ಲನಟಿ NSF ಸ್ಕೂಲ್ ನನ್ನ ಮಕ್ಕಳನ್ನ ಬಿಡಾಕ್ ಹೋಗಿದ್ನಿ. ಬಿಟ್ಟು ಬರುವಾಗ ಬಸವೇಶ್ವರ ಗುಡಿ ಹತ್ರ ಬೆಳಿಗ್ಗೆ 10:40ಕ್ಕ ನನ್ನ ಮ್ಯಾಲ ಈ ಬಸವರಾಜ್ ಶಿವರಾಯ್ ಡೊಳ್ಳಿ ಅನ್ನೋ ವ್ಯಕ್ತಿ ಏಕಾಏಕಿ ರಸ್ತೆಯಲ್ಲಿ ಬೈಕ್ ಅಡ್ಡಗಟ್ಟಿ ನನ್ನ ಮ್ಯಾಲ ಬೈಕ್ ಕೀ ಕಿತ್ಕೊಂಡ ನಂತರ ನನ್ನ ಮ್ಯಾಲ ಬೈದು ಅವಾಚ್ಯವಾಗಿ ಇದನ್ನ ಮಾಡಕ್ ಸ್ಟಾರ್ಟ್ ಮಾಡಿದಾಗ ನನ್ನ ಮೊಬೈಲ್ ಈ ಕ್ಯಾಮ್ರಾ ಸ್ಟಾರ್ಟ್ ಮಾಡಕ್ ಹೋಗ್ಬಿಡ್ದು ನನ್ನ ಮೊಬೈಲ್ ಸಹಿತ ಕಸ್ಕೊಂಡು ನನ್ನ ಮೇಲೆ ಹಲ್ಲೆ ಮಾಡಿದಾರು. ಅದ್ರ ಜೊತೆ ಅವನು ಮತ್ತು ಅವನ ತಮ್ಮ ಇಬ್ರು ಕೂಡಿ ನನ್ನ ಮೇಲೆ ಹಲ್ಲೆ ಮಾಡಿ ಇದನ್ನ ಮಾಡಿದಾರು. ಆಲ್ಮೋಸ್ಟ್ ಈ ಮನಕೈ ಮತ್ತೆ ಎಲ್ಲ ಒಳಪೆಟ್ಟೆಗಳು ಆಗಿದಾವ್ರಿ. ಮನಸೋ ಇಚ್ಛೆ ಎಲ್ಲಿ ಹೋಗಿದಾಗಲೇ ಬಡ್ದಾರ್ರಿ. ಈಗ ಆಲ್ರೆಡಿ ಘಟಪ್ರಭಾ ಸ್ಟೇಷನ್ಗೆ ಇದನ್ನೆಲ್ಲ ಇಂಟಿಮೇಷನ್ ಕೊಟ್ಟಿದ್ದೇನ್ರಿ. ಅವರು ಕೂಡ ಕಾರ್ಯಪ್ರವೃತ್ತರಾಗಿರ್ತಾರ್ರಿ. ಕೇಸ್ ದಾಖಲಾಗಿದೆ. ಏನಿಲ್ರಿ ಇಂಥವ್ರು, ಯಾಕಂದ್ರೆ ನೀವು ಈ ಪೊಲೀಸ್ ಇಲಾಖೆಯವ್ರಿಗೆ ನಾ ದಯವಿಟ್ಟು ಮನವಿ ಏನ್ ಮಾಡ್ಕೋದಂದ್ರ, ಈ ಪತ್ರಕರ್ತರು ಸಮಾಜದಲ್ಲಿ ಇರುವಂತ ಅನ್ಯಾಯವನ್ನು ಧ್ವನಿ ಎತ್ತಕೋದ. ಈಗ ನಿಮ್ಮ ಒಂದು SP ಇಲಾಖೆ SP ಅವರೇ ಈ ಟ್ರ್ಯಾಕ್ಟರ್ ಡಿಜೆ ಸೌಂಡ್ ಹಚ್ಚಬಾರ್ದು ಕಟ್ಟುನಿಟ್ಟಿನ ಸೂಚನೆ ಕೊಟ್ಟರು ಸಹಿತ ಕೆಲವೊಂದು ಇಂಥ ಕಿಡಿಗೇಡಿಗಳು ಉದ್ದೇಶಪೂರ್ವಕವಾಗಿ ಜನರಿಗೆ ಮತ್ತು ಸಾರ್ವಜನಿಕರಿಗೆ ಇರ್ಬೋದು, ಈ ವಿದ್ಯಾರ್ಥಿಗಳು ಯಾಕಂದ್ರೆ ಮಾರ್ಚ್ ಏಪ್ರಿಲ್ ಇರೋದ್ರ ಮಕ್ಕಳ ಈಗೇನು ಎಕ್ಸಾಮ್ಸ್ ಕೂಡ ಇದಾವೆ. ಇಂಥ ಒಂದು ಸಮಯದಲ್ಲಿ ಬೇಕಂತಲೇ ಜನರಿಗೆ ತೊಂದರೆ ಕೊಡುವಂತ ಕೆಲಸ ಮಾಡ್ಕೋತಾ ಈ ಟೇಪ್ ಹಚ್ಕೊಂಡು ಎಲ್ಲ ಹೋಗೋದ್ರಿಂದ ಬಹಳ ಸಮಸ್ಯೆ ಆಗತ್ತೆ. ಹಿಂಗಾಗಿ